ಕಾಂಚನ, ಅಧಿಕಾರ ಮತ್ತು ಕೀರ್ತಿ ಇವುಗಳೆಲ್ಲ ಮನುಷ್ಯನ ಬೆನ್ನಿಗೆ ಹತ್ತಿದ ಬೇತಾಳ. ಇವತ್ತಿನ ಜಗತ್ತಿನಲ್ಲಿ ಏನೆಲ್ಲ ಅನಾಹುತ ನಡೆದಿದೆ ಎಂದ್ರೆ ಇದಕ್ಕೆಲ್ಲ ಕಾರಣ ಕಾಂಚನ. ಕಾಂಚನ ಎಂಬ ಅಧಿಕಾರ ಮತ್ತು ಕೀರ್ತಿ ಇಲ್ಲವೇ ಬೆನ್ನಿಗಟ್ಟಿದ ಬೇತಾಳವಿದ್ದರೆ ಇವುಗಳಿಗೆ ಬಲಿಯಾಗದಿರುವವರೇ ವಿರಳ. ಈ ಶನಿಗಳು ಜನಸಾಮಾನ್ಯರಿಗೂ ಬೆನ್ನು ಬಿದ್ದರೆ ಅವರ ಗತಿ ಅಧೋಗತಿ. ಹಾಗಾಗಿ ಮನುಷ್ಯ ಈ ಶನಿಗಳಿಂದ ಪಾರಾಗಬೇಕಾದರೆ ಬುದ್ಧಿ ಏಳದಂತೆ ಪ್ರೀತಿ, ಸಮಚಿತ್ತ, ಎಚ್ಚರ, ಏಕತೆ ಬೆಳೆಸಿಕೊಳ್ಳಬೇಕು ಎಂದು ಸಾಣೆಹಳ್ಳಿ ಶ್ರೀಗಳು ಒಲಿದಂತೆ ಹಾಡುವೆ ಕಾರ್ಯಕ್ರಮದಲ್ಲಿ ಹೇಳಿದ್ದಾರೆ. ಮೂಗನಾಗಿರಬೇಕು. ಒಂದು ಎಂದು ಅರಿದಲ್ಲಿ ಸಂದೇಹವಿಲ್ಲದಿರಬೇಕು. ಗುಹೇಶ್ವರ ಲಿಂಗದಲ್ಲಿ ತನ್ನ ತಾ ಮರೆಯದಿರಬೇಕು. ಸಾಧನೆ ಸುಲಭ ಸಾಧ್ಯ ಅಲ್ಲ. ಅದರಲ್ಲೂ ಆಧ್ಯಾತ್ಮ ಕ್ಷೇತ್ರದಲ್ಲಿ ಸಾಧನೆ ಮಾಡುವಂಥವ್ರಿಗೆ ಸಾಕಷ್ಟು ವಿಪತ್ತು, ಕಿರುಕುಳ ಇದ್ದದ್ದೇ. ಅವು ಬರುವಂಥದ್ದು ಆ ಸಾಧಕನ ಸತ್ವ ಪರೀಕ್ಷೆಗೆ. ಒಂದು ಕಲ್ಲಿಗೆ ಶಿಲ್ಪಿಯೊಬ್ಬ ಸಹಸ್ರ ಉಳಿಪೆಟ್ಟನ್ನ ಕೊಟ್ಟಾಗಲೇ ಅದು ಸುಂದರ ವಿಗ್ರಹವಾಗಿ ಹಲವರ ಪೂಜೆಗೆ, ಗೌರವಕ್ಕೆ ಅರ್ಹವಾಗುತ್ತೆ. ಅದರಂತೆಯೇ ಸಾಧಕ ತನಗೆ ಬರುವಂಥ ಎಲ್ಲ ವಿಪತ್ತುಗಳಿಗೆ ಹೆದರದೆ, ಹಿಂಜರಿಯದೆ ತನ್ನ ದಾರಿಯಲ್ಲಿ ಆನೆಯಂತೆ ನಡೆಯುವಂತಹ ಸಂಕಲ್ಪವನ್ನ ತಾಳಬೇಕು. ಒಬ್ಬ ಸಾಮಾನ್ಯ ಮನುಷ್ಯ